ಹಾಯ್, ಗುಡ್ ಮಾರ್ನಿಂಗ್, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ. ಸೊ ತುಂಬ ಜನ ನನ್ನ ಸ್ಕಿನ್ ಕೇರ್ ರೂಟೀನ್ ಕೇಳ್ತಾ ಇದ್ರಿ. ಅಂದರೆ ಇವಾಗ ಅಟ್ ಪ್ರೆಸೆಂಟ್ ನೀವು ಯಾವ ವೀಕ್ ಪ್ರೆಗ್ನೆಂಟ್ ಮತ್ತು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನಿರುತ್ತೆ ಅಂತ ಕೇಳ್ತಾ ಇದ್ರಿ ತುಂಬ ಜನ. ಸೊ ಲೆಟ್ ಮಿ ಶೋ ಯು ನಾನು ಏನೇನು ಸ್ಕಿನ್ ಕೇರ್ ಫಾಲೋ ಮಾಡ್ತಾ ಇದ್ದೀನಿ ಆ್ಯಸ್ ಆಫ್ ನಾವು ಅಂತ. ಫಸ್ಟು ನಾನು ಇವಾಗ 25th ವೀಕ್ ಪ್ರೆಗ್ನೆಂಟಲ್ಲಿರೋದು. ಸೊ ಫಸ್ಟು 3 months ಏನಿದೆ ಅಲ್ವಾ, ನಾನು ಆವಾಗ ಏನೂ ಸ್ಕಿನ್ ಕೇರ್ ಮಾಡಿಲ್ಲ. ಬಿಕಾಸ್ ಆ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಇತ್ತು, ಮತ್ತು ನನ್ನ ಮುಖನೇ ತೊಳೆಯೋದು ನಾನು ಮರ್ತೋಗ್ಬಿಟ್ಟಿದ್ದೆ. ಅಷ್ಟೊಂದು ಲೆವೆಲಿಗೆ ನನಗೆ ವಾಮಿಟಿಂಗ್ ಇತ್ತು. ಮತ್ತು ಸ್ಕಿನ್ ಕೇರ್ ಎಲ್ಲ ನಾನು ಅವಾಗ ಏನೂ ಮಾಡಿಲ್ಲ, ಬಿಕಾಸ್ ಇಟ್ಸ್ ನಾಟ್ ಸೇಫ್ ಫಾರ್ ಬೇಬಿ ಅಂತ ಹೇಳ್ಬಿಟ್ಟು. 5th month ಬಿದ್ಮೇಲೆ ನಾನು ಸ್ಕಿನ್ ಕೇರ್ ಆಗಲಿ, ನನ್ನ ಹೇರ್ ಕಲರ್ ಇದೆಲ್ಲ ನಾನು ಸ್ಟಾರ್ಟ್ ಮಾಡಿದ್ದು ಆಫ್ಟರ್ 5th month. ಓಕೆನಾ. ಫಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಇದು ಕ್ಲೆನ್ಸರು. ಇವಾಗ ಗೊತ್ತು ನಿಮಗೆ ವಿಂಟರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಕ್ಲೆನ್ಸರ್ ತುಂಬ ಇಂಪಾರ್ಟೆಂಟು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಕ್ಲೆನ್ಸರು. ನಾವು ಆಲ್ರೆಡಿ ಮಾಡಿರೋದ್ರಿಂದ ಇವಾಗ ನಿಮಗೆ ತೋರಿಸಲ್ಲ, ಬಟ್ ಇದು ಹಳೆ ವಿಡಿಯೋದಲ್ಲಿ ಇದೆ, ತುಂಬ ನೀವು ನೋಡ್ಬೋದು. ಅದರಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇದು ನಿಮಗೆಲ್ಲರೂ ಔಟ್ಸೈಡ್ ಸಿಕ್ಕಿದ್ರೆ ನೀವು ತೊಗೊಳ್ಳಿ. ಇದು ನನಗೆ ಡರ್ಮಟಾಲಜಿಸ್ಟ್ ಕ್ಲಿನಿಕಲ್ಲಿ ಬಿಟ್ಟರೆ ಇನ್ನೆಲ್ಲೂ ನನಗೆ ಸಿಕ್ಕಿಲ್ಲ ಇದು. ಸೊ ಕ್ಲಿನ್ಶೋರ್ ಅಂತ. ಸೊ ವೆರಿ ವೆರಿ ನೈಸ್, ತುಂಬ ಚೆನ್ನಾಗಿದೆ, ಎಕ್ಸ್ಟ್ರೀಮ್ಲಿ ಗುಡ್. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಡಾಟ್ ಆ್ಯಂಡ್ ಕ್ಯೂರ್ದು. ಇದು ವಾಟರ್ ಮೆಲನ್ ಸೀರಮ್ಮು. ಇದು ಡೇ ಆ್ಯಂಡ್ ನೈಟ್ 2 ಟೈಮು ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ಇವಾಗ ಸ್ಕಿನ್ ಎಕ್ಸ್ಟ್ರೀಮಾಗಿ ಡ್ರೈ ಆಗ್ತಾ ಇದೆ, ಅದಕ್ಕೋಸ್ಕರ. ಪ್ರೆಗ್ನೆನ್ಸಿಯಲ್ಲಿ ಸ್ಕಿನ್ ಕೇರ್ ಎಲ್ಲ ಥರನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಯಾವ್ದು ನಿಮಗೆ ಸೇಫ್ ಅನಿಸುತ್ತೆ ಅದನ್ನು ನೀವು ಯೂಸ್ ಮಾಡಿ. ಹೈಪನ್ ಅವ್ರದ್ದು ಇದು ಯೂಸ್ ಮಾಡ್ತಾ ಇದ್ದೀನಿ, ಲಿಪ್ ಜೆಲ್, ಲಿಪ್ ಬಾಮ್. ಕಡೆ ಇದೆ, ಉರಿಯುತ್ತೆ ಗೈಸ್. 5th month ಆದಮೇಲೆ ಏನೂ ತಿನ್ನೋಕ್ಕಾಗಲ್ಲ. ಒಂದು ಮಂತ್ ಒಂದು ಥರ ಇರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಬಟ್ ಅಷ್ಟೊಂದು ಒಂದು 90% ರಿಸಲ್ಟ್ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಜೆನ್ಯೂನ್ ರಿವ್ಯೂ ನಾನು ಹೇಳೋದು ಯಾವಾಗಲೂ ಅಷ್ಟೇ. ನನಗೆ ಬೋರೋಲಿನ್ ಬರುತ್ತಲ್ಲ, ಅದೇ ಸೋಫಾ ಬೆಟರ್ ಅಂತ ಅನಿಸುತ್ತೆ. ಈ ಎಲ್ಲ ತುಂಬ ಟ್ರೈ ಮಾಡಿರೋದ್ರಲ್ಲಿ ನಾನು ಹೇಳ್ತಿರೋದು ಬೋರೋಲಿನ್ ಈಸ್ ಬೆಸ್ಟು, ತುಂಬ ಸಾಫ್ಟ್ ಮಾಡುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಬಯೋಸಿಲ್ಕ್ ಅವ್ರದ್ದು. ಇದು ಕೂಡ ಇದು ನಿಮ್ಗೆ ಔಟ್ಸೈಡೆಲ್ಲ ಸಿಗೋದಿಲ್ಲ. ಇದು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರೋದು ನನಗೆ. ಸಿಕ್ಕಿದ್ರೆ ಒಂದು ಸಲ ನೋಡಿ. ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನಲ್ಲಿ ಆಥರೈಸ್ಡ್ ಯಾವ್ದಾದ್ರು ಸಿಕ್ಕರೆ ನಿಮಗೆ ಸಿಗತ್ತೆ. ಕ್ಲಿನಿಕಲ್ ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನ್ ಯಾವಾಗಲೂ ಅಷ್ಟೇ, ನೀವು ಮನೇಲಿರಲಿ ಆಚೆ ಕಡೆ ಹೋಗಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಯೂಸ್ ಮಾಡ್ತಿರೋದು ಸೋಲಾ ಸೇಫ್. ಪ್ರೆಗ್ನೆನ್ಸಿಯಲ್ಲಿ ಇಷ್ಟೊಂದು ಸ್ಕಿನ್ ಕೇರ್ ಮೇಂಟೈನ್ ಮಾಡಬೇಕಾ? ಇಟ್ಸ್ ಅಪ್ ಟು ಯು. ನಿಮಗೆ ಇಷ್ಟ ಆದರೆ ಮಾಡಿ. ಏನಂದರೆ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಾಗಲಿ ಅಥವಾ ಹಾರ್ಮೋನಲ್ಲಾಗಲಿ, ತುಂಬ ಚೇಂಜಸ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಅಲ್ಲಿ ಏನೋ ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆ ಬೆಸ್ಟು ಪ್ರಿವೆನ್ಷನ್ ಅಲ್ವಾ. ಹಾಗಾಗಿ ನೀಟಾಗಿ ಮುಂಚೆನೇ ಮೇಂಟೈನ್ ಮಾಡ್ಕೊಬೇಕು ಅಷ್ಟೇ. ನನಗೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಾಗಲಿ ಇವಾಗಲಿ ನನಗೆ ಅಷ್ಟೊಂದು ಮೇಜರ್ ಚೇಂಜಸ್ ಏನಿಲ್ಲ ಸ್ಕಿನ್ನಲ್ಲಿ. ಅದೇ ಫಸ್ಟ್ 3 months ಒಂದು ಸ್ವಲ್ಪ ತುಂಬ ವರ್ಸ್ಟ್ ಆಗಿತ್ತು. ಅಂದರೆ ಸಣ್ಣ ಆಗಿಬಿಟ್ಟಿದ್ನಲ್ವಾ, ಸಣ್ಣ ಆಗಿದ್ದಕ್ಕೆ ಏನಾಗಿತ್ತು, ಸ್ಕಿನ್ ಎಲ್ಲ ಹಿಂಗೆ ಒಳಗೆ ಓದಂಗೆ ಆಗ್ಬಿಟ್ಟಿತ್ತು, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಒಂಥರ ಅದು ದಪ್ಪ ಆಗಿ ಸಣ್ಣ ಅಂದರೆ ಒಂಥರ ಅನಿಸ್ಬಿಡ್ತೀವಿ ಸಡನ್ಲಿ. ಬಟ್ ಈಗ ಓಕೆ, ಏನೋ ಪರವಾಗಿಲ್ಲ ಅನಿಸ್ತಾ ಇದೆ. ಬಟ್ ಸ್ಕಿನ್ ಏನು ನೋಸ್ ದಪ್ಪ ಆಗೋದು ಅಥವಾ ಬೇರೆ ಏನೋ ಚೇಂಜಸ್ ಕಾಣಿಸ್ತಾ ಇಲ್ಲ ನನಗೆ ಸದ್ಯಕ್ಕೆ. ಓಕೆ, ಇವಾಗ 6 month ಪ್ರೆಗ್ನೆನ್ಸಿ ನಂದು. ಸೊ ದಿಸ್ ಇಸ್ ಮೈ ಸ್ಕಿನ್ ಕೇರ್ ರೂಟೀನ್. 25th ವೀಕಲ್ಲಿ ನನ್ನ ಸ್ಕಿನ್ ಕೇರ್ ರೂಟೀನ್ ಈ ರೀತಿ ಇದೆ. ಇದು ಚೇಂಜ್ ಆಗೋಲ್ಲ, ಬಿಕಾಸ್ ಇದೆಲ್ಲ ನನಗೆ ಡಾಕ್ಟರ್ ಬರೆದು ಕೊಟ್ಟಿರೋದು. ಓಕೆನಾ. ಹಾಗಾಗಿ ಇದು ಚೇಂಜ್ ಆಗೋದಿಲ್ಲ. ನಾನು ಒಂದು 5 ವರ್ಷದಿಂದ ನಾನು ಇದೇ ಸ್ಕಿನ್ ಕೇರ್ ರೂಟೀನಲ್ಲೇ ಇರೋದು. ಸೊ ಸೇಫ್ ಅಂತ ಅನಿಸಿದೆ. ಹಾಗಾಗಿ ನಾನು ಹೊರಗಡೆ ಜಾಸ್ತಿ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಗಳನ್ನ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ನನ್ನ ಹತ್ರ ಏನಿದೆ ಅದೆಲ್ಲ ನನಗೆ ಡಾಕ್ಟರೇ ಬರೆದು ಕೊಟ್ಟಿರೋದು. ಸೊ ಅದನ್ನೇ ನಾನು ಯೂಸ್ ಮಾಡೋದು. ನಿಮಗೆಲ್ಲರೂ ಔಟ್ಸೈಡ್ ಇದು ಸಿಕ್ಕಿದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತೆ ವಿಡಿಯೋದಲ್ಲಿ ಸಿಗೋಣ.